ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ರೇಪ್ ಮಾಡೋದು, ಅತ್ಯಾಚಾರ ಮಾಡೋದು ಪುಣ್ಯ ಕಾರ್ಯ. ಪುಣ್ಯಕ್ಷೇತ್ರಕ್ಕೆ ಹೋದಂತೆ ಪುಣ್ಯ ಕಾರ್ಯ ಅದು. ವಯಸ್ಸು ಹುಡುಗಿರನ್ನ ನೋಡಿದಾಗ ಆಕಾಂಕ್ಷೆಗಳು ಹೊರಗಡೆ ಬರ್ತವೆ. ಏನು ಮಾಡೋಕ್ಕಾಗತ್ತೆ? ಮತ್ತೆ ರೇಪ್ ಮಾಡುವುದರಲ್ಲಿಯೂ ಸಹ ಯಾವ ಜಾತಿಯವರನ್ನು ರೇಪ್ ಮಾಡ್ತೀರಿ ಅನ್ನೋ ಆಧಾರದ ಮೇಲೆ ನಿಮಗೆ ಪುಣ್ಯ ಸಿಗ್ತಾ ಹೋಗುತ್ತೆ ಅಥವಾ ನಿಮಗೆ ಕರ್ಮಫಲ ಸಿಗುತ್ತೆ. ಹೀಗಂತ ಧರ್ಮ ಗ್ರಂಥಗಳಲ್ಲಿ ಬರೆದಿಡಲಾಗಿದೆ. ಇಷ್ಟು ಹೇಳ್ತಾ ಇರೋ ವ್ಯಕ್ತಿ, ಇಷ್ಟೆಲ್ಲ ಹೇಳಿದನ ಒಂದು ವ್ಯಕ್ತಿ ಅಂದಾಗ ನೀವು ಅನ್ಕೋಬಹುದು ಯಾರೋ ಒಬ್ಬ ಧರ್ಮ ಅಂತ ಇರಬೇಕು ಅಥವಾ ಜಾತಿವಾದಿ ಇರಬೇಕು, ಎಲ್ಲೋ ಕೂತ್ಕೊಂಡಿರ್ತಾನೆ, ಅವನದೇ ಆದಂಥದ್ದು ಏನೋ ಒಂದು ಮಾಡ್ಕೊಂಡಿರ್ತಾನೆ ಇರಬೇಕು ಅಂತ. ಅಲ್ಲ, ಆತ ಒಬ್ಬ ಎಮ್ ಎಲ್ ಎ ಅಂದ ತಕ್ಷಣ ನಿಮ್ಗೆ ಅನ್ಸುತ್ತೆ ಯಾವ ರಾಜ್ಯದ್ದಿರಬಹುದು, ಇದು ಉತ್ತರ ಪ್ರದೇಶದೋ ಮಧ್ಯಪ್ರದೇಶದ್ದು ರಾಜಸ್ಥಾನದೋ ಇರ್ಬೋದು, ಅಲ್ಲೇ ಇಂಥವ್ರು ಸಿಗೋದು ನಿಮಗೆ ಅಂತ ಅನ್ಸುತ್ತೆ. ಎಸ್, ಮಧ್ಯಪ್ರದೇಶದ ಮಧ್ಯಪ್ರದೇಶ ಎಮ್ ಎಲ್ ಎ ಅಂದ ತಕ್ಷಣ ನಿಮ್ಮ ಮನಸ್ಸಿಗೆ ಬಂದಿರಬಹುದು ಇದು ಖಂಡಿತ 100% BJP ಎಮ್ ಎಲ್ ಎನೇ ಆಗಿರ್ತಾನೆ. BJP ಎಮ್ ಎಲ್ ಎಗಳಿಗೆ ಈ ಥರ ಯೋಚನೆಗಳು ಬರೋದು, ಅವರಲ್ಲೇ ಮನಸ್ಸಿನ ಒಳಗಡೆ ಇಷ್ಟು ಕೊಳಕಿರೋದು. ಖಂಡಿತ ಅವನು BJP ಎಮ್ ಎಲ್ ಎನೇ ಆಗಿರ್ತಾನೆ, ಮೇಲ್ಜಾತಿಗೆ ಸಂಬಂಧಪಟ್ಟವನಾಗಿರ್ತಾನೆ, ಬ್ರಾಹ್ಮಣ ಆಗಿರ್ತಾನೆ ಅಂತ ನಿಮ್ಮ ಮನಸ್ಸಿಗೆ ಬರ್ಬೋದು. ಅದು ಸುಳ್ಳು. ಈತ ಕಾಂಗ್ರೆಸ್ಸಿನ MLA, ಕಾಂಗ್ರೆಸ್ ಪಕ್ಷದಿಂದ MLA ಆಗಿರುವಂತಹ ವ್ಯಕ್ತಿ, ಮತ್ತು ಈತ ದಲಿತ. ಒಬ್ಬ ದಲಿತ MLA ಈ ರೀತಿಯಾಗಿ ಬ್ರೈನ್ ವಾಶ್ ಆಗಿದ್ದಾನೆ ಮತ್ತು ಬೇರೆಯವ್ರಿಗೂ ಸಹ ಬ್ರೈನ್ ವಾಶ್ ಮಾಡೋ ಪ್ರಯತ್ನ ಮಾಡ್ತಾನೆ ಅಂದರೆ ಅವನನ್ನು ಏನು ಮಾಡ್ತೀರಿ ಯೋಚನೆ ಮಾಡಿ. ಅವನಿಗೆ ಯಾವ ರೀತಿ ಶಿಕ್ಷೆಯನ್ನು ಈ ಸಂವಿಧಾನದ ಅಡಿಯಲ್ಲಿ ಕೊಡಬಹುದು? ತಲೆ ತಿರುಗುತ್ತೆ. ಸೊ ಏನಿದು ಇಡೀ ಘಟನೆ ಮತ್ತು ಇದಕ್ಕೆ ಕಾಂಗ್ರೆಸ್ ಪಕ್ಷದ ಪ್ರತಿಕ್ರಿಯೆ ಏನು? ಮಿಸ್ಟರ್ ರಾಹುಲ್ ಗಾಂಧಿ, ನಿಮ್ಮ MLA ಪಾಡೇನ್ರಿ, ಏನು ಮಾಡ್ತೀರಿ ಯೋಚನೆ ಮಾಡಿ. ಅದ್ರ ಬಗ್ಗೆಯೂ ಸಹ ಒಂದಷ್ಟು ಮಾತಾಡ್ತೀನಿ. ಸೊ ಇದು ಫೂಲ್ ಸಿಂಗ್ ಬರಯ್ಯ ಅನ್ನುವಂತಹ 64 ವರ್ಷದ ಹಿರಿಯ ವ್ಯಕ್ತಿ MLA ಆಗಿರುವಂಥದ್ದು. ಎಲ್ಲಿ? ಬಂಡೇರ್ ಅನ್ನುವಂತಹ ಕ್ಷೇತ್ರ, ಮಧ್ಯಪ್ರದೇಶ. ಇಲ್ಲಿಂದ MLA, ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿರುವಂತಹ MLA. ಈತನನ್ನ ಅದು ಯಾವ ಪ್ರಶ್ನೆ ಏನಕ್ಕೆ ಕೇಳಿದ್ರೋ ಗೊತ್ತಿಲ್ಲ, ಆದರೆ ಆತ ಕೊಟ್ಟಿರುವಂತಹ ಉತ್ತರಗಳಿದಾವಲ್ಲ, ಬೆಚ್ಚಿ ಬೀಳಿಸುವಂತಹ ಉತ್ತರಗಳು. ಏನು ಹೇಳ್ತಾನೆ? ಸುಂದರವಾದ ಹುಡುಗಿಯರನ್ನ ನೋಡಿದಾಗ ಚಂಚಲ ಆಗುತ್ತೆ ಮನಸ್ಸು, ಹಾಗಾಗಿ ರೇಪುಗಳಾಗ್ತವೆ. ಏನು ಮಾಡೋಕ್ಕಾಗುತ್ತೆ? ಮತ್ತೆ ರೇಪುಗಳು ವಯಸ್ಕ ಹುಡುಗಿಯರ ಒಪ್ಪಿಗೆ ಇಲ್ಲದೆ ಮಾಡೋದು ಕಷ್ಟ, ಬಹಳ ಕಷ್ಟ. ಅದು ತುಂಬ ಕಷ್ಟಕರವಾದಂತಹ ಕೆಲಸ. ಹಾಗಾಗಿ ಅದು ಸಾಧ್ಯ ಆಗಿಲ್ಲ ಅನ್ನೋ ಕಾರಣಕ್ಕಾಗಿಯೇ ಸಣ್ಣ ಸಣ್ಣ ಮಕ್ಕಳನ್ನು ರೇಪ್ ಮಾಡ್ತಾರೆ. 4 ವರ್ಷ, 3 ತಿಂಗಳು, 6 ತಿಂಗಳ ಮಕ್ಕಳನ್ನೆಲ್ಲ ರೇಪ್ ಮಾಡೋದು. ಅದಕ್ಕೇನೆ ದೊಡ್ಡವರು ಸಹಕರಿಸಲ್ಲ, ಅದಕ್ಕೆ ಚಿಕ್ಕ ಮಕ್ಕಳನ್ನ ರೇಪ್ ಮಾಡ್ತಾರೆ. ಆಮೇಲೆ ರೇಪ್ ಮಾಡೋದೇನು ಪಾಪ ಕಾರ್ಯ ಏನಲ್ಲ, ಅದೊಂದು ಪುಣ್ಯ ಕಾರ್ಯನೇ. ಅದು ಪುಣ್ಯಕ್ಷೇತ್ರಗಳಿಗೆ ಹೋದಂತೆ, ತೀರ್ಥಯಾತ್ರೆಗೆ ಹೋದಷ್ಟೇ ಪುಣ್ಯ ಕಾರ್ಯ, ಪುಣ್ಯ ಬರುತ್ತೆ ಅದರಿಂದ. ಹಾಗಂತ ನಮ್ಮ ಧರ್ಮಗ್ರಂಥಗಳಲ್ಲೇ ಇದೆ. ಮತ್ತೊಂದು ಇದೆ ಧರ್ಮಗ್ರಂಥಗಳಲ್ಲಿ, ಏನು ಅಂದರೆ ನೀವು ಯಾವ ಜಾತಿಯವರನ್ನ ರೇಪ್ ಮಾಡ್ತೀರಾ ಅದರ ಆಧಾರದ ಮೇಲೆ ನಿಮಗೆ ಕರ್ಮಫಲ ಸಿಗುತ್ತೆ. ಈ ಜಾತಿಯವ್ರನ್ನ ರೇಪ್ ಮಾಡಿದ್ರೆ ಆ ಲಾಭ, ಈ ಜಾತಿಯವ್ರನ್ನ ರೇಪ್ ಮಾಡಿದ್ರೆ ಈ ಲಾಭ, ಹೀಗೆಲ್ಲ ಇದೆ ಅಂತ ಪುಂಖಾನುಪುಂಖವಾಗಿ ಈ ಫೂಲ್ ಸಿಂಗ್ ಬರಯ್ಯ ಅನ್ನುವಂತಹ ಅಯೋಗ್ಯ ನಾಲಾಯಕ, ಮನುಷ್ಯ ಆಗಿರ್ಲಿಕ್ಕೆ ನಾಲಾಯಕು, MLA ಬಿಡಿ, ಮನುಷ್ಯ ಆಗಿರ್ಲಿಕ್ಕೆ ನಾಲಾಯಕು ಅಂಥ ಕಾಂಗ್ರೆಸ್ ಪಕ್ಷದ MLA ಬಡ ಅಂತ ಬೊಗಳಿದ್ದಾನೆ. ಇಷ್ಟಕ್ಕೂ ಇವನು ಮೇಲ್ಜಾತಿ ಅಂತ ಕರೆಸಿಕೊಳ್ಳುವಂತಹ ಒಂದು ವ್ಯವಸ್ಥೆ ಇದೆಯಲ್ಲ, ಅಲ್ಲಿಂದ ಬಂದವನು ಅಲ್ಲ ಇವನು ದಲಿತ. ಒಬ್ಬ ದಲಿತ MLA ತನ್ನ ಸಮುದಾಯ ಶತಮಾನಗಳಿಂದ ಎಷ್ಟೆಲ್ಲ ಹಿಂಸೆ, ದೌರ್ಜನ್ಯ, ಗುಲಾಮಗಿರಿ ಎಲ್ಲವನ್ನು ಅನುಭವಿಸ್ಕೊಂಡು ಬರ್ತಿದ್ರು ಸಹ ಯಾವುದೋ ಧರ್ಮಗ್ರಂಥಗಳಲ್ಲಿ ಓದ್ಬಿಟ್ಟಿದ್ದಾನಂತೆ ಇದು ಹೀಗೆ ಅಂತ. ಅದರಲ್ಲಿ ರೇಪು ಒಳ್ಳೆಯದು ಅಂತಿದೆಯಂತೆ, ಇಷ್ಟೆಲ್ಲ ಇದೆಯಂತೆ ರೇಪ್ ಬಗ್ಗೆ. ಅತ್ಯಾಚಾರ ಮಾಡೋದನ್ನ ಸಮರ್ಥಿಸ್ಕೊಳ್ತಿದ್ದಾನೆ ಇವನು. 64 ವರ್ಷದ ಮುದುಕ ಈ ವಯಸ್ಸಿನಲ್ಲಿ ಇಂಥ ನಾನ್ಸೆನ್ಸ್ ಮಾತಾಡ್ತಾನೆ ಇವನು ಅಂದರೆ ಇವನು MLA ಆಗಿರ್ಲಿಕ್ಕೆ ಲಾಯಕ ಅಂತ ನೀವೇ ಯೋಚನೆ ಮಾಡಿ. ಇವನೆಂತ ಲುಚ್ಚಲ್ಲ ಫಂಗ ಅಂತ ನೀವು ಯೋಚನೆ ಮಾಡಿ. ಈಗ ಬೇರೆ ವಿಚಾರಕ್ಕೆ ಬರೋಣ. ಈ ಹೇಳಿಕೆ ಕೊಟ್ಟ ನಂತರ, ಈ ಹೇಳಿಕೆ ಎಲ್ಲ ಕಡೆ ವೈರಲ್ ಆಗಿದೆ. ಆ ವೈರಲ್ ಆಗಿರುವ ನಂತರ ಕಾಂಗ್ರೆಸ್ ಪಕ್ಷ ಅದಕ್ಕೆ ಏನಾದರೂ ರೆಸ್ಪಾಂಡ್ ಮಾಡಬೇಕಲ್ಲ. ರೆಸ್ಪಾಂಡ್ ಮಾಡಿದೆ ರೀ ಮಧ್ಯಪ್ರದೇಶ ಕಾಂಗ್ರೆಸ್ನ ಜೀತು ಪಟವಾಡೆ ಅನ್ನುವಂಥ ಪ್ರದೇಶ ಅಧ್ಯಕ್ಷ, ಮಧ್ಯಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ,
ಅವರು ಹೇಳಿಕೆ ಕೊಟ್ಟಿದ್ದಾರೆ, ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿದ್ದು ಒಳ್ಳೆ ಹೇಳಿಕೆ ಕೊಟ್ಟಿದ್ದಾರೆ. ಏನು ಗೊತ್ತಾ, ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ, ಆ ಹೇಳಿಕೆಗೂ ಪಕ್ಷಕ್ಕೂ ಸಂಬಂಧ ಇಲ್ಲ ರೀ, ಅಷ್ಟೇ. ಅಲ್ಲಿಗೆ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಮುಗಿದು ಹೋಯ್ತು. ತನ್ನ ಪಕ್ಷದ MLA ಒಬ್ಬ ರೇಪನ್ನ ಪುಣ್ಯ ಕಾರ್ಯ ಅಂತಾನೆ, ತೀರ್ಥಯಾತ್ರೆ ಹೋಗೋದಕ್ಕೆ ಸಮ ಅಂತಾನೆ, ಅದಕ್ಕೆ ಆ ಪಕ್ಷದ ಅಧ್ಯಕ್ಷ ಹೇಳ್ತಾರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ, ಅಷ್ಟೇ, ಮುಂದಕ್ಕೇನಿಲ್ಲ ಅಂತ. ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಮಿಸ್ಟರ್ ರಾಹುಲ್ ಗಾಂಧಿಗೂ ಹೋಗಿರುತ್ತಲ್ವಾ ಈ ವಿಡಿಯೋ. ರಾಹುಲ್ ಗಾಂಧಿ ಇದರ ಬಗ್ಗೆ ಮಾತಾಡ್ಬೇಕಲ್ವಾ. ರಾಹುಲ್ ಗಾಂಧಿ ಆದರೂ ಅಟ್ಲೀಸ್ಟ್ ಆ KPCC ಅಥವಾ ಮಧ್ಯಪ್ರದೇಶದ ಅಧ್ಯಕ್ಷ ಯಾರಿದಾನೋ ಆ ವ್ಯಕ್ತಿಗೆ ಫೋನ್ ಮಾಡಿ ಪಕ್ಷಕ್ಕೂ ನಮಗೆ ಸಂಬಂಧ ಇಲ್ಲ ಅಂತ ಹೇಳಿದ ತಕ್ಷಣನೇ ಎಲ್ಲ ಮುಗಿದೋಯ್ತಾ, ಆ MLAನ ಕಿತ್ತು ಬಿಸಾಕ್ರಿ ಪಕ್ಷದಿಂದ ಅಂತ ಹೇಳಬೇಕಲ್ವಾ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಬೇಕಲ್ವಾ, ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಹೇಳಬೇಕಲ್ವಾ. ಇಲ್ಲಿಯವರೆಗೆ ಒಬ್ಬರದು ಸ್ಟೇಟ್ಮೆಂಟ್ ಬಂದಿಲ್ಲ. ಇದೇ ಸ್ಟೇಟ್ಮೆಂಟ್ ಅನ್ನ BJP MLA ಕೊಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ರಾಹುಲ್ ಗಾಂಧಿಯಿಂದ ಹಿಡಿದು ಕಾಂಗ್ರೆಸ್ಸಿನ ಮೇಲಿಂದ ಕೆಳಗಡೆ ಇರುವಂತಹ ಎಲ್ಲರೂ, ರಾಷ್ಟ್ರಾಧ್ಯಕ್ಷರಿಂದ ಗುಮಾಸ್ತನವರೆಗೆ ಹೇಳಿಕೆಗಳು ಕೊಟ್ಟಿರೋರು. ನೋಡಿ, ಇದು BJP ಸಂಸ್ಕೃತಿ, ಇದು RSS ಸಂಸ್ಕೃತಿ, ಇದೇ ಹಿಂದುತ್ವದ ಸಂಸ್ಕೃತಿ, ಹಾಗೆ ಹೀಗೆ ಅಂತ ಪುಂಖಾನುಪುಂಖವಾಗಿ ಅವರು ಹೇಳಿರೋರು. ಆದರೆ ಇದು ತಮ್ಮದೇ ಪಕ್ಷದ MLA ಮಾಡಿರೋದು. ಅದಕ್ಕಾಗಿ ಎಲ್ಲ ಮ್ಯೂಟ್, ಸೈಲೆಂಟ್ ಮೋಡ್, ಏರೋಪ್ಲೇನ್ ಮೋಡ್ ಹಾಕೊಂಡು ಸುಮ್ಮನೆ ಆಗ್ಬಿಟ್ಟವ್ರೆ. ಆ ಮಧ್ಯಪ್ರದೇಶದ ಕಾಂಗ್ರೆಸ್ ಅಧ್ಯಕ್ಷನಿಗೆ ಮಾತ್ರ ವಿಧಿ ಇರಲಿಲ್ಲ, ಯಾರೋ ಕೇಳ್ಬಿಟ್ಟಿದ್ದಾರೆ, ಅದಕ್ಕೆ ಅವರು ಸ್ವಲ್ಪ ಹಂಗೆ ತಪ್ಪಿಸ್ಕೊಂಬಿಡೋಣ ಅಂತ ಒಂದು ಹೇಳಿಕೆ. ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ. ನಿಮ್ಮದೇ ಪಕ್ಷದ MLA ಕಂಡ್ರಿ ಅಂದರೆ ಅವರ ಹೇಳಿಕೆಗೂ ನಮಗೂ ಸಂಬಂಧ ಇಲ್ಲ, ಅದು ಪಕ್ಷದ ಹೇಳಿಕೆ ಅಲ್ಲ, ಅದು ಅವರು ವೈಯಕ್ತಿಕ ಅಭಿಪ್ರಾಯ ಆದರೆ ಅದು ಸರಿ ತಪ್ಪು ಅಂತೀರಲ್ವಾ. ಸರಿ ತಪ್ಪು ಇರುತ್ತೆ ತಾನೇ. ತಪ್ಪು ಅನ್ನೋದಾದರೆ ಆ ವ್ಯಕ್ತಿಯ ವಿರುದ್ಧ, ಆ MLA ವಿರುದ್ಧ, ಆ ನಾಲಾಯಕ MLA ವಿರುದ್ಧ ಏನು ಕ್ರಮ ಕೈಗೊಳ್ತೀರಿ ನೀವು ಪಕ್ಷವಾಗಿ? ನಿಮ್ಮ ಪಕ್ಷದ MLA ಅಲ್ವಾ ಅವರು? ನಿಮ್ಮ ಪಕ್ಷದ ಸಿಂಬಲ್ ಮೇಲೆ, ನಿಮ್ಮ ಪಕ್ಷದ ಟಿಕೆಟ್ ಮೇಲೆ ಗೆದ್ದಂಥವ್ರಲ್ವಾ? ಇಲ್ಲ, ಅದ್ಯಾವುದಕ್ಕೂ ಉತ್ತರ ಇಲ್ಲ. ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಆ ಪಕ್ಷಕ್ಕೂ ಆ ಹೇಳಿಕೆಗೂ ಸಂಬಂಧ ಇಲ್ಲ. ಅಲ್ಲಿಗೆ ಎಲ್ಲರೂ ಸುಮ್ಮನಾಗ್ಬಿಡ್ಬೇಕು. ಬಟ್ ಇದು ಉಲ್ಟಾ ಕೇಸ್ ನೋಡಿ. BJP ಇದನ್ನು ದೊಡ್ಡ ಇಶ್ಯೂ ಮಾಡಿದೆ ಮಧ್ಯಪ್ರದೇಶದಲ್ಲಿ. ಏನ್ರಿ ಹೇಳಿಕೆ ಇದು ಅಂತ ಅವ್ರ ಕತೆಗಳು 1000 ಇದ್ದಾವೆ. ಅವ್ರು ಇಂಥದ್ದನ್ನೇ ಮಾಡೋದು. ಇವನು ಯಾರೋ ತಪ್ಪಿ BJPಯಲ್ಲಿ ಇರಬೇಕಾದವನು ಬೇರೆ ಪಕ್ಷದಲ್ಲಿ ಇದ್ದಾನೆ. ಆದರೆ BJPಯವರು ಓಕೆ, ಅವರನ್ನು ನಾವೀಗ ಶಭಾಷ್ ಅನ್ನಬೇಕು, ಯಾಕಂದರೆ ಇದನ್ನು ವಿರೋಧಿಸಿದ್ದಾರೆ, ಇದರ ವಿರುದ್ಧ ಕ್ರಮ ಆಗಬೇಕು ಅಂತ ಒತ್ತಾಯ ಮಾಡಿದ್ದಾರೆ, ಪ್ರತಿಭಟನೆಗಳು ಮಾಡ್ತಿದ್ದಾರೆ ಮಧ್ಯಪ್ರದೇಶದಲ್ಲಿ. ವೆರಿ ಗುಡ್, BJP ಒಳ್ಳೆ ಕೆಲಸ ಮಾಡ್ತಿದೆ ಮಧ್ಯಪ್ರದೇಶದಲ್ಲಿ ಈ ಕೇಸ್ ಸಂಬಂಧಪಟ್ಟಂತೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಯಾಕೆಂದರೆ ಹೊಟ್ಟೆಗೆ ಅನ್ನ ತಿನ್ನುವವರು ಹೇಳುವಂತಹ ಹೇಳಿಕೆಗಳಲ್ಲ ಇದು. ಅದು ರೇಪನ್ನು ಪುಣ್ಯಕ್ಷೇತ್ರಗಳಿಗೆ ತೀರ್ಥಯಾತ್ರೆ ಹೋದಷ್ಟು ಪವಿತ್ರವಾದದ್ದು ಅನ್ನುವ ರೀತಿಯಲ್ಲಿ ಮಾತಾಡ್ತಾನೆ ಒಬ್ಬ ಅಂದರೆ ಅವನು ಕ್ಷಮೆಗೂ ಸಹ ಅರ್ಹನಲ್ಲ. ಅವನನ್ನ ಕಾಂಗ್ರೆಸ್ ಪಕ್ಷದವರು ಇಷ್ಟೊತ್ತಿಗೆ ಕಿಕ್ಔಟ್ ಮಾಡಬೇಕಾಗಿತ್ತು. ಪಕ್ಷಕ್ಕೂ ಅವನ ಹೇಳಿಕೆಗೂ ಸಂಬಂಧ ಇಲ್ಲ ಅಂತ ಹೇಳಬಾರ್ದಾಗಿತ್ತು. ಪಕ್ಷಕ್ಕೂ ಅವನಿಗೂ ಸಂಬಂಧ ಇಲ್ಲ, ಒದ್ದೊಡಿಸಿದ್ದೀವಿ ಅಂತ ಹೇಳಬೇಕಾಗಿತ್ತು, ಆಗ ಮೆಚ್ಕೋಬೋದಾಗಿತ್ತು. ಬಟ್ ಕಾಂಗ್ರೆಸ್ಸು ರಾಜಕೀಯ ಪಕ್ಷನೇ. ರಾಜಕೀಯ ಪಕ್ಷಗಳ ಗೋಳು ಬಾಳು ಇಷ್ಟೇನೆ, ತಾವು ಮಾಡಿದರೆ ಸೂಪರ್, ಬೇರೆಯವರು ಮಾಡಿದ್ರೆ ಪಾಪರ್, ಇಷ್ಟೇ, ಇನ್ನೇನಿಲ್ಲ. ಸೊ ಇಂತಹ ವಿಚಾರಗಳು ಬಂದಾಗ BJP, ಕಾಂಗ್ರೆಸ್ಸು, ಕಮ್ಯುನಿಸ್ಟು, ಇನ್ಯಾವುದೋ ಏನು ವ್ಯತ್ಯಾಸ ಇರಲ್ಲ. ಎಲ್ಲರ ನಾಲ್ಗೆಗಳು ಇದೇ ರೀತಿಯೇ. ಅವರವರು ಪಕ್ಷದ ಕ್ಯಾಂಡಿಡೇಟ್ಗೆ MLAಗಳನ್ನು, MP ಗಳನ್ನು, ಮಿನಿಸ್ಟ್ರುಗಳನ್ನು, ಚೀಫ್ ಮಿನಿಸ್ಟರ್ನ ಅವ್ರನ್ನ ಬಚಾವ್ ಮಾಡ್ಕೊಳ್ಳೋದು, ಸಮರ್ಥನೆ ಮಾಡ್ಕೊಂಡಿರ್ತಾರೆ. ಈಗಲೂ ಸಹ ಕಾಂಗ್ರೆಸ್ ಅದನ್ನೇ ಮಾಡ್ತಿದೆ. ಕಾಂಗ್ರೆಸ್ಗೆ ಪಾಪ ನೆಲ ಕಚ್ಚಿ ತೆವಳೋ ಪರಿಸ್ಥಿತಿ ಬಂದಿದೆ ಇಡೀ ದೇಶದಲ್ಲಿ, 1-2-3 ರಾಜ್ಯ ಬಿಟ್ಟರೆ. ಆದರೂ ಅದಕ್ಕೆ ಸಮಾಧಾನ ಇಲ್ಲ. ಇನ್ನು ಆಳಕ್ಕೆ ಹೋಗಿ ನಾವು ಹೂತಾಕೊಂಡ್ಬಿಡ್ಬೇಕು ನಮ್ಮನ್ನು ನಾವೇ ಅಂತ ಇಂಥದಕ್ಕೆಲ್ಲ ಆಸ್ಪದ ಕೊಡ್ತಾರೆ. ಒಂದು ಕ್ರಮ ಕೈಗೊಳ್ಳೋದಕ್ಕೂ ಸಹ ಮೀನಾಮೇಷ ಎನ್ಸ್ಕೊಂಡಿರ್ತಾರೆ. ಹೋಗ್ಲಿ, ಇನ್ನು ಎಷ್ಟು ಆಳಕ್ಕೆ ಹೋಗ್ತಾರೋ ಹೋಗ್ಲಿ. ಕಾಂಗ್ರೆಸ್ ಯಾರಿಗೆ ನಷ್ಟ? ಅವ್ರಿಗೆ ತಾನೇ ನಷ್ಟ, ಬಿಟಾಕಿ ಅಷ್ಟೇ. ಸೊ ಇದಿಷ್ಟು ಮಧ್ಯಪ್ರದೇಶದಿಂದ ಫೂಲ್ ಸಿಂಗ್ ಬರಯ್ಯ ಅನ್ನುವಂತಹ ಕಾಂಗ್ರೆಸ್ನ MLA ರೇಪನ್ನ ಪುಣ್ಯಕ್ಷೇತ್ರಗಳಿಗೆ ತೀರ್ಥಯಾತ್ರೆ ಹೋದಷ್ಟು ಪವಿತ್ರವಾದುದು ಅನ್ನುವ ರೀತಿಯಲ್ಲಿ ಹೋಲಿಕೆ ಮಾಡಿರೋದ್ರ ಪ್ರಕರಣದ ಹಿನ್ನೆಲೆ ಅಷ್ಟೇ. ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ.